दक्षिणामूर्ति देवानां सकल कार्य विजयी भव दक्षिणामूर्तये दैव सर्वकार्यार्थ सिद्धये
ವಂದಿಸುದ ಶಾರದಗೆ ಶುಕ್ರಾದ್ಯಮರರಿಂಗರಿಗೆ ನಾಂದಿಯಳು ವರವ್ಯಾಸ ಮುನಿ ಪದದೊಂದು ಗಾನತನಾಗಿ ನಾಂದಿಯಳು ವರವ್ಯಾಸ ಮುನಿ ಪದದೊಂದು ಗಾನತನಾಗಿ ಕವಿಗಳ ಸಂದಣಿಗೆ ಬಲವೊಂದು ಬೇಡುವೆನು ಈ ಕಥಾಮೃತವ ಕವಿಗಳ ಸಂದಣಿಗೆ ಬಲವೊಂದು ಬೇಡುವೆನು ಈ ಜಗದ್ರಕ್ಷಕ ನೀನೇ ರಕ್ಷಿತು. ಈ ಕಂಸನ ಆಳ್ವಿಕೆಯಲ್ಲಿ ಯಾವುದೇ ಒಂದು ಕುಂದುಕೊರತೆಗಳಿಲ್ಲ. ನಮ್ಮ ರಾಜ್ಯ ಸುಭಿಕ್ಷವಾಗಿದೆ. ನಮ್ಮ ಈಶ್ವರನ ಅನುಗ್ರಹ ಇದಕ್ಕೆ ಕಾರಣ. ಅದಲ್ಲದೆ ಈ ಕಂಸನ ಹಿಂದಿನ ವೃತ್ತಾಂತವನ್ನು ಯೋಚಿಸಿದರೆ ಬಹಳ ದುಸ್ಥಿತಿ ಕಂಸನದ್ದು. ಕಂಸನು ತಂದೆ ತಾಯಿಗೆ ಬೇಡವಾದ ಆ ಪರಿಸ್ಥಿತಿಯಲ್ಲಿ ನಾರದರು ಬಂದು ಎಚ್ಚರಿಸಿದರು. ಮಗು ಹೀಗೆ ತುಚ್ಛೀಕರಿಸಿದಿಂದ ನೀನು ಕುಗ್ಗಬೇಡ, ನೀನು ಬೆಳೆಯಬೇಕಾಗಿದೆ ಎಂಬುದಾಗಿ ಅವರ ಮಾತಿನಂತೆ ಬೆಳೆದು ಬೆಳೆದು ನಿಂತೆ. ಹಾಗೆ ಮುಂದೊಂದು ದಿವಸ ನನ್ನ ತಂಗಿಯ ಮದುವೆಯ ಸಂದರ್ಭ ನಭೋಮಂಡಲದಲ್ಲಿ ವಾರ್ತೆ. ಕೆಲವ ಕಂಸ ತಂದೆಯ ಮದುವೆಯನ್ನು ಮಾಡುತ್ತೀಯ, ಅವಳ 8ನೇ ಗರ್ಭದಲ್ಲಿ ಹುಟ್ಟಿರತಕ್ಕಂತ ಮಗುವಿನಿಂದ ನಿನ್ನ ಮರಣ. ಬಹಳಷ್ಟು ಯೋಚಿಸಿದೆ, ವ್ಯಥೆ ಪಟ್ಟೆ. ಆವಾಗ ಇದಕ್ಕೆ ಏನು ಪರಿಹಾರ ಎಂಬುದಾಗಿ ಮನದಲ್ಲಿ ಯೋಚಿಸಿ ಅದನ್ನು ಅಲ್ಲಿಗೆ ಬಿಟ್ಟೆ. ಹಾಗೆ ಮುಂದೆ ಮುಂದೆ ಎದುರುತ್ತಿರುವಂತಹ ಸಂದರ್ಭದಲ್ಲಿ ಅವಳು ಒಂದೊಂದೇ ಮಕ್ಕಳನ್ನು ಹಡೆಯಲಿಕ್ಕೆ ಪ್ರಾರಂಭ ಮಾಡಿದಳು. ಸಪ್ತಮುನ ನಾರದಪುರ ಪ್ರವೇಶವಾಯಿತು ನಮ್ಮ ಪುರಕ್ಕೆ. ಅವರು ಹೇಳಿದರು, ಇದು 7 ಆಗಬಹುದು, ಇದು 8 ಆಗಬಹುದು, ಇದು 1 ಆಗಬಹುದು, ಇದು 2 ಆಗಬಹುದು ಎನ್ನುವುದಾಗಿ ಕಂಬವನ್ನು ತೋರಿಸಿ ಹೇಳಿದರು. ಆವಾಗ ಮನಗಂಡಂತ ನಾನು ಎಲ್ಲ ಮಕ್ಕಳನ್ನು ಕೊಲ್ಲುತ್ತಾ ಬಂದೆ. ಹಾಗೆ 7ನೇ ಮಗುವನ್ನು ಕೊಲ್ಲುವ ಸಂದರ್ಭದಲ್ಲಿ ಅದು ನನ್ನ ಕೈ ತಪ್ಪಿಸಿಕೊಂಡು ಹೋಯಿತು. ಹಾಗಾಗಿ ನಿನ್ನನ್ನು ಕೊಲ್ಲುವಂತಹ ಮಗು ನಂದಗೋಪುರದಲ್ಲಿ ಬೆಳೆಯುತ್ತಾ ಇದೆ ಎಂಬುದಾಗಿ ಹೇಳಿತು. ಅದನ್ನು ಅನುಸರಿಸಿದಂತ ನಾನು ನಮ್ಮಲ್ಲಿರತಕ್ಕಂತ ಕೂತನಿ ಮೊದಲಾದವರನ್ನ ಅಲ್ಲಿಗೆ ಕಳಿಸಿಕೊಟ್ಟೆ. ಆದರೆ ಅದು ಏನು ಉಪಯೋಗಕ್ಕೆ ಬರಲಿಲ್ಲ, ಅಲ್ಲಿ ಕೊಲ್ಲಲಾಗಲಿಲ್ಲ. ಈಗ ಹಾಗಲ್ಲ ಆಲೋಚನೆ, ಇಲ್ಲಿ ಕರೆಸಿಕೊಳ್ಳಬೇಕು. ಹಾಗೆ ಒಂದು ಉಪಾಯವನ್ನು ಮಾಡುತ್ತೇನೆ. ಕರೀತೇನೆ ಅಕ್ರೂರನ್ನ. ಅಕ್ರೂರ,
ಅಪರಾಧವಾಡಿ ಇಲ್ಲಿಗೆ ಕರೆತರಬೇಕು ಎಂಬುದಾಗಿ ಹೇಳುತ್ತಾ ಇದ್ದೇನೆ. ಏನು ಕ್ರೂರ ತರಬೇಕು. ಯಾಕೆ ಈ ರೀತಿ ಮನೋವ್ಯಾಧಿ ಏಕೆ ಕಂಸ ಪ್ರಧಾನೋ ವ್ಯಾಧೆ ಯಾಕೆ ಕಂಸ ಪ್ರಧಾನೋ ವ್ಯಾಧೆ ಯಾಕೆ ಕಂಸ ಪ್ರಧಾನೋ ವ್ಯಾಧೆ ಯಾಕೆ ಭೂಭಾರ ಹರಣಕ್ಕೋಸ್ಕರವಾಗಿ ಕರೆಗೆ ಅವತರಿಸಿದಂತಹ ಪರಮಾತ್ಮ ಆತ. ಆತನನ್ನ ಕೊಲ್ಲುವುದಕ್ಕಾಗಿ ನೀನು ಇಲ್ಲಿವರೆಗೆ ಅದೆಷ್ಟೋ ಪ್ರಯತ್ನವನ್ನು ಮಾಡಿ ವಿಫಲವಾದರೂ ಬಿಡುವಂತಿಲ್ಲ ಈ ಕಂಸ. ಅದಕ್ಕಾಗಿ ದೇವತಾ ಎನಿಸಿಕೊಂಡಂತಹ ಆತನ ಕುರಿತಾಗಿ ಆ ವೈರಭಾವವನ್ನ ಬಿಟ್ಟು ಆತನೊಂದಿಗೆ ನೀನು ಮೈತ್ರಿಯನ್ನು ಸಾಧಿಸಿದೆ ಅಂತಾದರೆ ಅದರಿಂದ ನಿನಗೂ ಲೋಕಕ್ಕೂ ಒಳಿತಾಗುತ್ತದೆ ಎನ್ನುವುದಾಗಿ ನನ್ನ ಭಾವನೆ. ಅಕ್ರೂರ ಎಲ್ಲಿದ್ದೀಯ ಎಂಬುದು ನೆನಪಿದೆ. ಕಂಸನ ಸ್ಥಾನ ಇದು, ರಾಜಾಜ್ಞೆ ಇದು. ಅಲ್ಲಿಗೆ ಹೋಗಿ ಕೃಷ್ಣವರಾಮ ಕರೆದಕ್ಕದ್ದು. ವಿನಾಶಕಾಲೇ ವಿಪರೀತ ಬುದ್ಧಿ. ಕಂಸನ ಈ ಕೃತ್ಯದಿಂದ ಖಂಡಿತವಾಗಿಯೂ ಆತನಿಗೆ ಕೇಡಾಗುತ್ತದೆ ಎನ್ನುವುದಾಗಿ ಯಾವುದೇ ಅನುಮಾನವಿಲ್ಲ. ಆದರೆ ನನ್ನ ಆರಾಧ್ಯ ದೈವನಾದಂತಹ ಪರಮ ಪುರುಷೋತ್ತಮನೆನಿಸಿಕೊಂಡಂತಹ ಆ ಶ್ರೀಕೃಷ್ಣನನ್ನು ಕಾಣುವಂತಹ ಯೋಗ ನನ್ನ ಪಾಲಿಗೆ ಈ ರೀತಿಯಿಂದಾಗಿ ಪ್ರಾಪ್ತವಾಯಿತಲ್ಲ, ಆದ್ದರಿಂದ ತಡ ಮಾಡುವುದಲ್ಲ. ಆತನ ಲೀಲಾಕ್ಷೇತ್ರವೆನಿಸಿಕೊಂಡಂತಹ ಬೃಂದಾವನಕ್ಕೆ ಆತನನ್ನೇ ಸ್ಮರಿಸುತ್ತಾ ಅಲ್ಲಿಗೆ ಸಾಗುತ್ತೇನಂತೆ. ಲಕ್ಷ್ಮೀ
ಮಧುರಾನಗರದಿಂದ ಬಂದವನಿರಬೇಕು. ಬಹಳ ದೂರದ ಪ್ರಯಾಣದಿಂದ ದೇಹಕ್ಕೆ ಮನಸ್ಸಿಗೆ ಆಯಾಸವಾಗಿದೆಯೇನೋ ಕೂಡ. ನಿಂತು ದಣಿಯಕ್ಕೆ ಮನಸ್ಸಿಲ್ಲವಪ್ಪ. ಹೀಗೆ ಆಸನ ಸ್ವೀಕರಿಸಬೇಕು. ಜಯ, ನಿನ್ನ ನೋಡಿದ ಕ್ಷಣದಿಂದಲೇ ನನ್ನ ಹಸಿವು ಬಾಯಾರಿಕೆಯೆಲ್ಲ ಮಾಯವಾಯಿತು. ನಿನ್ನ ಮುಖಾರವಿಂದ ನೋಡಿದ ಕ್ಷಣವೇ ಮನಸ್ಸಿನಲ್ಲಿ ಅದೇನು ಆನಂದದ ಭಾವ. ಹೀಗೆ ನಿನ್ನನ್ನು ನೋಡುತ್ತಾ ಇರಬೇಕು ಅಂತ ಅನ್ನಿಸುತ್ತಾ ಇದೆಯಾ? ಓಹೋ ದೂರ ಒಂದು ಮಾತು ಕೇಳಬೇಕು. ಏನದು? ಕಂಸ ಎನ್ನುವಷ್ಟು ಸಂತೋಷ ಪಡುತ್ತಾಳಂತೆ. ನನಗೆ ಹಾಗೆ ಆಯ್ತು ಕ್ರೂರ. ಯಾಕೆಂದ್ರೆ ದೂರದ ಮಧುರಾನಗರದಲ್ಲಿ ನಮಗೂ ತಂದೆ ತಾಯಿಯವರಿದ್ದಾರೆ, ಬಂಧು ಬಾಂಧವರಿದ್ದಾರೆ ಎಂಬ ವಾರ್ತೆಯನ್ನಷ್ಟೇ ನಾವು ಕೇಳಿದ್ದೆವು. ಇದುವರೆಗೆ ನೋಡುವಂತಹ ಆ ವಿಚಾರವಾಗಿ ಕೇಳುವಂತಹ ಭಾಗ್ಯ ನಮ್ಮ ಪಾಲಿಗೆ ಆಗಿರಲಿಲ್ಲ. ನೀನು ಬಂದೇ ಅಲ್ಲ ಕ್ರೂರ. ಬಂದಾಕ್ಷಣ, ನಿನ್ನನ್ನು ಕಂಡಾಕ್ಷಣ ಸಮಸ್ತ ಮಧುರಾನಗರವನ್ನೇ ಕಂಡಂತಾಯ್ತು ಕ್ರೂರ. ಅಷ್ಟೊಂದು ಸಂತೋಷ. ಹೌದು ಕ್ರೂರ. ಹೇಳಪ್ಪ, ನಮ್ಮ ತಂದೆ ತಾಯಿಯರ ವಸುದೇವ ದೇವಕಿಯರು ಹೇಗಿದ್ದಾರೆ? ಆ ಮಧುರಾನಗರದ ಪುರುಜನರಿಲ್ಲ, ಅವರು ಹೇಗಿದ್ದಾರೆ? ನಮ್ಮ ಅಜ್ಜ ಉಗ್ರಸೇನ, ಅಜ್ಜಿ ರುಚಿಮತಿಯವರು, ಅವರಿಗೆ ಕುಶಲವೇ? ಮತ್ತೆ ನಮ್ಮ ಮಾವ ಕಂಸನ ಆಡಳಿತ, ಆ ವ್ಯವಸ್ಥೆ ಹೇಗಿದೆ? ಎಲ್ಲವನ್ನೂ ಹೇಳಿದ್ರೆ
ಜಾಪದೋತ್ಸವ ಎನ್ನುವ ಗೋಪಾಲ ಬರಲಿ ಗೋಪಾಲ ಬರಲಿ ಮಧುರಾಪುರಕ್ಕೆ ಎಂದು ಗೋಪಾಲ ಬರಲಿ ಮಧುರಾಪುರಕ್ಕೆ ಎಂಬುವ ನಿರೂಪವಿತ್ತನು ದೇವಯನನು ಓ ಶ್ರೀಕೃಷ್ಣ, ಅಜ್ಜಯ್ಯ, ಬರುವರೇ ಇಲ್ಲಿಯವರೆಗಾಗಿ ಹ, ಬಲವಾದಂತಹ ಕಾರಣ ಇದೆ. ಏನಜ್ಜಯ್ಯ? ನಿನ್ನನ್ನು ನೋಡುವಂತಹ ಆಸೆ ಮನದಲ್ಲಿ ಯಾವತ್ತೂ ಇದ್ದಿತ್ತು ನಿಜ. ಹ, ಆದರೆ ಅನಿವಾರ್ಯವಾಗಿ ಆದಾಜ್ಞೆಯನ್ನ ಹೊತ್ತು ನಾನು ಇಲ್ಲಿಯವರೆಗಾಗಿ ಬರಬೇಕಾಯಿತು. ಏನೆಂದು ರಾಜ? ಶ್ರೀಕೃಷ್ಣ, ಹ, ನಿನ್ನ ಮಾಮನ ಆಜ್ಞೆಯಂತೆ ಕೃಷ್ಣ ಬಲರಾಮರನ್ನು ಹ, ಮಥುರಾಪುರಿಗೆ ಕರೆತರಬೇಕು ಎನ್ನುವುದಾಗಿ ಉದ್ದೇಶ? ನಿನ್ನ ಮಾವನ ಆಜ್ಞೆ. ಹ, ಮತ್ತೆ ಕೇಳಿದೆಯಲ್ಲ, ಅಜ್ಜ ಉಗ್ರಸೇನಾಜ್ಞೆಯಾದಂತಹ ರುಚಿಮತಿ, ತಂದೆ ತಾಯಿಯಾದಂತಹ ವಸುದೇವ ದೇವಕಿಯರು, ಹ, ಅವರನ್ನೆಲ್ಲ ಆತ ಈಗಾಗಲೇ ಕಾರಾಗೃಹದಲ್ಲಿ ಇರಿಸಿ ಕ್ರೂರತ್ವವನ್ನು ಹೊಂದಿ ಮೆರೆಯುತ್ತಾ ಇದ್ದಾನೆ. ಹೌದೇ? ನಿನ್ನನ್ನು ಮರಳಿಕೆ ಹೇಳಿದ್ದು ಮತ್ಯಾವುದಕ್ಕೂ ಅಲ್ಲ. ಯಾವುದಕ್ಕೆ? ಇದೇ ಬರುವಂತಹ ಚತುರ್ದಶಿಯ ದಿನದಲ್ಲಿ ಮಥುರಾ ನಗರದಲ್ಲಿ ಬಿಲ್ಲ ಹಬ್ಬವನ್ನ ಏರ್ಪಡಿಸಿದ್ದಾನೆ. ಹ, ಅದಕ್ಕಾಗಿ ನಿಮ್ಮನ್ನು ಕರೆತರಲಿಕ್ಕೆ ಹೇಳಿದ್ದಾನೆಯ. ಅಜ್ಜಯ್ಯ, ಉತ್ಸವ ಅಂತ ಹೇಳ್ತಾ ಇದ್ದೀನಿ. ಉತ್ಸವ ಎಂದರೆ ಉತ್ಸಾಹದ ಪ್ರತೀಕ. ಇಂತಹ ಉತ್ಸವದ ವಾರ್ತೆಯನ್ನು ಹೇಳುವಾಗ ಮುಖದಲ್ಲಿ ಆ ಉತ್ಸಾಹ ಕಾಣ್ತಾ ಇಲ್ವಲ್ಲ ಕ್ರೂರ? ಕೃಷ್ಣ, ಹ, ದುಃಖ ಮತ್ಯಾವುದಕ್ಕೂ ಅಲ್ಲ. ಯಾವುದಕ್ಕೆ? ಕೇವಲ ತಮ್ಮ ಪ್ರೀತಿಯ ಸೋದರಳಿಯರು ಎನ್ನುವ ಕಾರಣಕ್ಕಾಗಿ ಆತ ಅಲ್ಲಿಯವರೆಗೆ ಕರೆತರುವುದಲ್ಲ. ಮತ್ತೆ ಅಲ್ಲಿಗೆ ಬಂದಂತಹ ನಿಮ್ಮನ್ನ ಗುದ್ದಿ ಗುದ್ದಿ ಕೊಲ್ಲಬೇಕೆಂಬುದಾಗಿ ಆತ ಕರೆತರುತ್ತಾ ಇದ್ದಾನೆ ದೇವ. ಓ, ಹ, ಹ, ಹ. ಹಾಗಾಗಿ ಅಂದ್ರೆ ಇಂತಹ ವಾರ್ತೆಯನ್ನು ನಿನ್ನ ಬಾಯಿಂದ ನನಗೆ ಹೇಳುವಂತಹ ಪರಿಸ್ಥಿತಿ ಬಂತಲ್ಲ ಅಂತ ನೀನು ಅದಕ್ಕೆ ಹೇಳುವುದಾ? ನನಗೆ ದುಃಖವಾಗುತ್ತಾ ಇದೆ. ಕ್ರೂರ, ನೀನು ಚಿಂತಿಸಬೇಕಾದ ಅಗತ್ಯ ಎಲ್ಲಿನಿತೂ ಇಲ್ಲ. ಯಾಕೆಂದ್ರೆ ಮಾವ ಕಂಸನ ದೌಷ್ಟ್ಯ ಮಿತಿಮೀರಿ ಹೋಗಿದೆ ಎನ್ನುವ ಅರಿವು ನಮಗೂ ಸಹ ಇದೆ. ಅವನ ಹೊಂಡವನ್ನ ಅವನೇ ತೋಡಿಕೊಂಡಾಗಾಯ್ತು. ನಾವು ಹೋಗುವುದಕ್ಕೆ ಸಿದ್ಧರಿದ್ದೇವೆ. ನಾಳೆ ಮುಂಜಾನೆಯ ಸೂರ್ಯೋದಯಕ್ಕೆ ಸರಿಯಾಗಿ ನಾವೆಲ್ಲರೂ ಮಧುರೆ ಎಡೆಗೆ ಪ್ರಯಾಣ ಬೆಳೆಸುವುದಕ್ಕೆ ಸಿದ್ಧರಾಗಿರೋಣ. ಆ ಕಡೆಯಿಂದ ಆಗಕ್ಕೆ ಸಿದ್ಧವಾಗಿದೆ. ಆದೀತು ದೇವ. ಮಧುರೆಗೆ ಹಬ್ಬಕ್ಕೆ ಹೋಗಬೇಕು. ಆದರೆ ಹೋಗುವಾಗ ನಾನೋರ್ವನೇ ಹೋಗುವುದಾ? ಅಣ್ಣ ಬಲರಾಮನಿಗೆ ವಿಚಾರ ಹೇಳಬೇಕಲ್ಲ. ಅಣ್ಣ ಬಲರಾಮ, ಹಬ್ಬ ಬಂದಿದೆ ಅಣ್ಣ, ಹಬ್ಬ ಬಂದಿದೆ. ನೀನು ಮತ್ತು ಅಕ್ರೂರ ಹ, ಮಾತನಾಡುತ್ತಿರುವುದನ್ನು ಮರೆಯಲ್ಲೇ ಹೇಳಿದವನು ನಾನು. ಒಳ್ಳೆಯದಾಯ್ತು ಅಣ್ಣ. ಆದರೆ ಹೋಗುವುದು ಮಾವನ ಮನೆಗೆ ಮಾತ್ರವಲ್ಲ, ಅದು ನಮಗೆ ಮಾವನ ಮನೆಯಾದರೂ ಸಹ ನಮಗೆ ವೈರಿಯ ಮನೆಯೂ ಹೌದು. ಹೌದು, ಹೋಗಬೇಕು ಅಂತ ಆದ್ರೆ ನಮ್ಮ ಸಿದ್ಧತೆ ಹೇಗಿರ್ಬೇಕಣ್ಣ? ನಮ್ಮ ಸಿದ್ಧತೆ ಉದಯ
ವೈರಿಯ ಮನೆಯಲ್ಲಿ ಆಹಾರ ವಿಹಾರ ಹೌದು. ನಿಷಿದ್ಧ ಅಲ್ಲವೇ? ಹೌದು. ಅದಕ್ಕಾಗಿ ನಾನು ಯೋಚನೆ ಮಾಡಿದ್ದೇನೆ, ಏನಣ್ಣ? ಸಿದ್ಧತೆಯನ್ನು ಮಾಡಿದ್ದೇನೆ. ಹೌದಾ? ದದಿ ಮೊಸರನ್ನು ಹಾ. ಮತ್ತೆ ಬೇಕಾದಂತ ಆಹಾರವನ್ನು ಹ್ಮ್. ಬಂಡಿ ಬಂಡಿಯಾಗಿ ತುಂಬಿಸಿಟ್ಟಿದ್ದೇನೆ. ಇನ್ನು ತಡ ಮಾಡುವುದಲ್ಲ. ಪೂರ್ವ ನೋಡು, ಪೂರ್ವ ಸೂರ್ಯೋದಯ ಆಗ್ತಾ ಇದೆ. ಇನ್ನು ತಡ ಮಾಡುವುದಲ್ಲ, ಗೆಳೆಯರನ್ನೆಲ್ಲ ಕೂಡಿಕೊಂಡು ಮುಂದಕ್ಕೆ ಭಗವತ್ರೆ ನಮಸ್ಕಾರ. ನಮಸ್ಕಾರ. ಯಾರು ಗೊತ್ತಾಯ್ತಾ? ಯಾರಾದ್ರೂ ಗೊತ್ತಾಗ್ಲಿಲ್ಲ. ನಮಸ್ಕಾರಕ್ಕೆ ನಮಸ್ಕಾರ. ಅಲ್ಲ, ಈ ಗಂಟು ಗಂಟು ನೋಡಿ. ಗಂಟ ಏನ್ ತಗೊಂಡ? ನಾವ್ರಿ ಮಗಸರು. ಓ ಹೊಗಸರು. ಹೌದೌದು. ಮಡಿವಾಳು. ಅಕ್ಷರ ಮಾಡೋದು ಬೇಡ. ಹಾ ಹಾ. ರಾಜರಜಕ ನಾವು ಹೌದಾ? ನೋಡಿ. ಇವತ್ತು ಹೆಚ್ಚು ಮಾತಾಡೋಷ್ಟು ಪುರುಷೊತ್ತಿಲ್ಲ. ಹೌದಾ? ನಂಗೆ ಹೋಗ್ಬೇಕು. ಹಾ. ತಡ ಆಗ್ತದೆ. ಹಾ. ತಡ ಆದ್ರೆ ನಂಗೆ ಸಿಗುದಿಲ್ಲ. ಹಾ ಹಾ. ನಿಮ್ಗೂ ತಡ ಆದ್ರೆ ಇಲ್ಲ. ಹಾ ಇವತ್ತು ಮಾತ್ರ ಸಾಕು ಹಾ. ಕೆಲಸಕ್ಕೆ. ಹಾ. ಅಂತ ಹೇಳಿ ಅಕ್ಷರ ಮಾಡೋದು ಬೇಡ. ನಮ್ಮ ಸಮ್ಮ ಬಾರಿಸಿ. ಹೌದಾ? ನಿನ್ನ ಕಣ್ಣು ಕಾಣಿಸ್ತದ? ನಾವು ದಾರಿಯಲ್ಲಿ ನಡೆದುಕೊಂಡು ಬರ್ತಾ ಇದ್ದೇವೆ. ಅಲ್ಲ ಇದು ಕಣ್ಣಲ್ವಾ? ಇದೆಂತ ಚಿಕ್ಕಂಬಡಿಯ ಅಥವಾ ಮಣ್ಣಿನ ಉಂಡೆಯ? ಕಣ್ಣು ಸರಿ ಉಂಟಾ ಅಥವಾ ಬರೀ ಕಣ್ಣ? ಕಣ್ಣು ಉಂಟು ದೃಷ್ಟಿದೆ ನೀವು ಗೊತ್ತಾಗಿತ್ತು. ದಾರಿಯಲ್ಲಿ ಬರುವಾಗ ದಾರಿಯಲ್ಲಿ ಯಾರು ಬರ್ತಾರೆ ಅಂತ ನೋಡುವುದಲ್ವೇ? ನಾನ್ ನೋಡಿಕೊಂಡು ಯಾರುಂಟೆಯ? ಅಂದ್ರೆ ನೀವು ಹಾ. ಎಷ್ಟು ಮಾತಾಡ್ತೀರಿ? ಯಾರಯ್ಯ ನೀನು? ಕಾಣುದಿಲ್ಲ ನಿಮ್ಗೆ ಕಣ್ಣು? ಇಲ್ಲ, ಹಾ. ಅಷ್ಟು ತಿಳಿಯುವುದಿಲ್ಲವೇನೋ? ಹಾ. ಮಡಿ ಮಾಡಿದ ಬಟ್ಟೆಯನ್ನು ಹೊತ್ತಾ ಇದ್ದಾನೆ. ಬಟ್ಟೆ ಮಡಿ ಮಾಡುವುದು ಮತ್ತೆ ಹೇಳಬೇಕು. ಹಾಗಾದ್ರೆ ನಿಮ್ಮ ಮಡಿವಾಳ. ಏ, ಎಲ್ಲ ಮಡಿವಾಳ ಪೋರ. ಅಷ್ಟು ಅಕ್ಷರ ಮಾಡೋದು ಬೇಡ. ನೀವು ಹೇಳಿದಾಗೆ ಸಾಕ್ಷಾತ್ ಮಾಡಿದ್ದಲ್ಲ. ಸಾಮಾನ್ಯ ಮಡಿವಾಳ ಅಲ್ಲ ನಾನು. ಹಾ. ಯಾರು ಗೊತ್ತುಂಟ ನಾನು ಭಾಷೆ ನಿಮ್ಗೆ ಗೊತ್ತಾಗಿಲ್ಲ ಕಾಣ್ತದೆ. ಗೊತ್ತಾಗದೆ ಇರುವುದೇ ಒಳ್ಳೆಯದ ಹೇಗೆ? ಅಲ್ಲ ಯಾರು ಗೊತ್ತುಂಟ ನಾನು? ಯಾರು? ರಾಜರಜಕ್. ರಾಜರಜಕ ನೀವು ಹೇಳಿದಾಗ ಹೌದು. ರಜಕನಿಗೂ ರಾಜನೇ. ರಾಜನ ರಜಕನೂ ನಾನೇ. ಅದು ನಿಮ್ಮ ಅಕ್ಕನ ಭಾಗಕ್ಕೆ ನೀವು ಹೇಗೆ ಬೇಕು ತಿಳ್ಕೊಳ್ಳೋದು. ಅವರಿಗೆಲ್ಲ ಬೇಡ. ಅಲ್ಲ, ನಾವು ಹೇಗೆ ತಿಳಿದುಕೊಳ್ಳುವುದು ಅನ್ನುವುದಕ್ಕಿಂತ ನೀನು ಹೇಗೆ ಇದ್ದೀಯಾ ಅನ್ನೋದು ಬೇಕು ನಮಗೆ. ನಾ ಇರುವುದೇ ಹೇಗೆ ರಾಜರಜಕ. ಈಗ ನೋಡ ನೋಡ ಬಟ್ಟೆಯನ್ನು ನೋಡ. ಏನ್? ಹೋಯ್ ಹೋಯ್ ಆಚೆ. ನಿಮ್ಮ ಬಟ್ಟೆ ಇದು
ಇದು ಮಹಾರಾಜರು ಶುಚಿ ಮಾಡಿದಂತ ಬಟ್ಟೆ. ಓ, ಇದು ಶುಚಿ ನಿಮ್ಗೆಲ್ಲ ಮಾಡಿದ ಬಟ್ಟೆ. ತಮ್ಮ ನೋಡಣ್ಣ, ಏ, ಒಳ್ಳೇದಾಯ್ತು. ಒಳ್ಳೆ ಸಮಯಕ್ಕೆ ಕೊಟ್ಟಿದ್ದೇವೆ ಅಣ್ಣ. ಹೌದು. ಏ, ಏ, ಆಗಿಲ್ಲ, ಇಲ್ಲ. ನಿಮ್ಮ ಬಟ್ಟೆ ಮಾಡಿ ನಿಮ್ದು ದಾರಿ ಬರ್ಬೇಕು. ಒಳ್ಳೆ ಎಲ್ಲ ಸಿಗ್ಲಿಲ್ವ ನಿಮಗೆ? ಈಗ ಹೇಗೂ ಬಂದಿದ್ದೀಯ, ಏ, ಬಟ್ಟೆಯನ್ನು ನಮಗೆ ಕೊಡು. ಆಗುದಿಲ್ಲ. ಕೊಟ್ರೆ ನೀನು ಮನೆಗೆ ಹೋಗ್ತೀಯ. ನಿಮಗೆಲ್ಲ ಕೊಡುವಂತದ್ದಲ್ಲ. ನಾನು ನಿಮ್ಮ ಬಟ್ಟೆ ಮಡಿವಾಡು ಅನ್ನೋದು ಆಯ್ತಾ? ಹಾಗಾಗಿ ಒಳ್ಳೆ ಮಾತಲ್ಲ. ಅಲ್ಲ, ಇದು ಯಾರಿಗಾಗಿ ಸಿದ್ಧಪಡಿಸಿದ ಬಟ್ಟೆ? ಭಾಗಶಃ ನಿಮಗೆ ಗೊತ್ತಿಲ್ಲ ಕಾಣ್ತಾರೆ. ಯಾರು ಇವರ ಹೆಸರು ಕೇಳಿದ್ರೆ ನೀವು ಗಡಗಡ ನಡಗ್ಲಿಕ್ಕೆ ಉಂಟು. ಅವರ ಪ್ರಭಾವ ಅಂತದ್ದು. ಹೆಸರು ಹೇಳುವಾಗಲೇ ನೀನು ನಡುವುದು. ನೀನ್ ನಡುಗು. ಅಲ್ಲ, ನನ್ನ ನಡಗ್ಲಿಕ್ಕಿಲ್ಲ. ನಡಕ ನಿಮಗೆ ಬರ್ತದೆ ಅಂತ ಹೇಳ್ತಾರೆ. ಈಗ ಬಹುಶಃ ನಂಗೆ ನಡಕ ಬಂದದ್ದು ವಯಸ್ಸಾಗಿದೆ. ಹಾ, ಹಾ, ಹಾ. ಇದಕ್ಕೆ ಹೆಸರಿಗೆಲ್ಲ ನಡಕ ಬರಲಿಲ್ಲ. ಹಾಗಾದ್ರೆ ನಮಗೂ ವಯಸ್ಸಾಗ್ಲಿಲ್ಲ. ನಿಮಗಾಗ್ಲಿಲ್ಲ. ಈ ನಡಕ ಬರ್ತಾರೆ ಅಂತ ಹೇಳ್ತಾ ಇರೋದು. ಆ ಗಂಟನ್ನು ನಮಗೆ ಕೊಡುವುದಕ್ಕೆ ತೊಡಕೆ ಉಂಟು. ಯಾರದ್ದು ಗೊತ್ತುಂಟಾಯ್ತು? ಈ ನಾಡಿನ ಒಡೆಯ ಮಥುರಾ ಮಹಿದ್ರ ಮಾಮಲ ಕಂಸರದ್ದು. ಅಣ್ಣ, ಕೊರಿಯೆಯ ರಾಜ ತಮ್ಮ, ಅಣ್ಣ, ನಮ್ಮ ಪರಿಚಯ ಇವನಿಗೆ ಆಗ್ಲಿಲ್ಲ ಅಂತ ಕಾಣ್ತಾರೆ. ನಾವು ಹೇಳಿದ್ದಿದ್ರೆ ಇಷ್ಟರೊಳಗೆ ಅವ ಕೊಟ್ಟು ಹೋಗಿ ಆಗಿರ್ತೀವಿ. ನಾವು ಧರಿಸಿಯೂ ಆಗ್ತಿತ್ತು. ಈಗ ನಾವು ಬೇರೆ ಯಾರು ಅಲ್ವಾ? ಯಾರು? ನಿನ್ನ ಒಡೆಯ ಅಂತ ಹೇಳಿದೆಯಲ್ಲ, ಆ ಕಂಸರಾಯ. ಅವರಿಗೆ ನಾವು ಉಭಯರು ಅಳಿಯಂದಿರು. ಆ ಕಡೆಯಲ್ಲಿದ್ದಾನೆ ನೋಡು. ಏನಾಯ್ತು ನಿನಗೆ ಗೊತ್ತಿಲ್ಲ? ಹೇ, ಇದು ವಯೋಸರ. ಇಲ್ಲ. ಈ ಹೇಳಿದ ಕಾಣಿದ್ದ. ಅಲ್ಲ, ನಗು ಯಾಕೆ? ಅಲ್ಲ, ಈಗ ಈಗಿನ ಕಾಲದಿಂದ ಮಕ್ಕಳು ದೊಡ್ಡ ದೊಡ್ಡವರ ಹೆಸರು ಹೇಳಿ ಏನೆಲ್ಲ ಅನಾಚಾರ ಮಾಡ್ತಾರೆ. ಈಗ ಏನು ಮಾಡ್ಲಿಲ್ಲ, ನಾವು ಹೇಳಿದ್ದು. ಅಲ್ಲ, ಮಾಡಿ ಕೊಟ್ಟಿದ್ದೀರಲ್ಲ ನೀವು. ನಮಗೂ ಅವ್ರು ಗೊತ್ತು ಇವ್ರು ಗೊತ್ತು. ದೊಡ್ಡ ದೊಡ್ಡ ಮನುಷ್ಯರಿಗೆ ಹೆಸರು ಹೇಳಿ ನೀವು ಬದುಕೋರು. ಅಂದ್ರೆ ಕಂಸನ ಹೆಸರು ಹೇಳಲಾರದಷ್ಟು ಸಣ್ಣ ಜನವ ಕಂಸ. ಅಲ್ಲ, ನೀವು ಸರಿತಾನ ಅಂತ ಹೇಳಿ. ಓಹೋ, ಹಾಗೆ. ಈಗ ಯಾಕೆ ಹೇಳ್ಬಾರ್ದು? ನಾವು ಅವನ ಅಳಿ ಅಂದರು, ಹಾಗಾಗಿ ಹೇಗೂ ಅವನಿಗೆ ತೆಗೆದುಕೊಂಡು ಹೋಗುದಲ್ವಾ? ನಾವು ಕೊಂಡು ಹೋಗು. ಆಧಾರ ಕೊಡು. ಆಧಾರ ಆಧಾರ ಎಲ್ಲ ಈ ಕಾಲದಲ್ಲಿ ಇಲ್ಲ, ಮುಂದೆ ಬಂದರೂ ಬಂದಿತ್ತು. ಹಾ, ಈಗ ಆಧಾರ ನಾವು ಹೇಳುವ ಮಾತಾಡ್ಬೇಡ. ನಂಗೆ ಅಡ್ಡ ಬರ್ತಿದ್ದೀನಿ. ಹೋಗ್ಬೇಕು, ತಡ ಆಗ್ತಾ ಉಂಟು. ಹಳೆ ಮಕ್ಕಳ ಹೇಳ್ತಿದ್ದೀನಿ. ಈಗ ಬಟ್ಟೆ ನಾವು
ನಿನಗೆ ತಡ ಆಗುವುದು ಮಾತ್ರ ಅಲ್ಲ, ನಮಗೂ ಸಹ ತಡ ಆಗ್ತಾ ಉಂಟು. ನಿಮಗೆ ತಡ ಆದ್ರೆ ಏನಾಗುದಿಲ್ಲ, ನನಗೆ ತಡ ಆದ್ರೆ ಸಿಗುದಿಲ್ಲ. ಇವತ್ತು ಹೆಚ್ಚು ಸಮಯ ಕಳೆಯಲಿಕ್ಕೆ ಇಲ್ಲ. ಹಾ. ಹಾಗಾಗಿ ಹೌದಲ್ಲ? ಹೋಗಬೇಕು ಅಂತಾದ್ರೆ ಈ ಒಂದೇ ಮಾತಾಡಿ ಒಳ್ಳೆಯ ಮಾತಾಡಿ ಕೊಡ್ತೀಯ ನೋಡು, ಕೊಡುದಿಲ್ಲ. ಹೇಳ್ದಾಗ ಕೊಡುದಿಲ್ಲ. ನೋಡು, ಅಲ್ಲ ನಾನು ಸಿಟ್ಟು ಬಂದ್ರೆ ಉಂಟಲ್ಲ, ಮತ್ತೆ ನಾನು ಉಪ್ಪು ತಿಂದ ನೀರು ಕುಡಿಲಿಲ್ಲ. ನಾನು ಅದೇ ಉಪ್ಪು ತಿಂದವನು ಮತ್ತೆ ನೀರು ಕೊಡ್ತೇನೆ ನಾನು. ಬೇಡ ಬೇಡ ಮಾತಾಡಿ. ಕೊಡುದಿಲ್ಲ. ಅಮ್ಮ, ಹೋಗು. ಬಟ್ಟೆ ಕೊಡುವುದಿಲ್ಲ ಅಂತ. ಕೊಡುದಿಲ್ಲ. ಕೊಡುವುದೇ ಇಲ್ಲ. ಯಾರಿಗೆ ಬೇಕಾ ನಿನ್ನ ಬಟ್ಟೆ? ಯಾರಿಗೆ ಬೇಕಾ? ನಿನ್ನ ಬಟ್ಟೆ ಯಾರಿಗೆ ಬೇಕು? ಯಾರಿಗೆ ಬೇಕಾ ಬಟ್ಟೆ? ಮತ್ತೆ ನಿನ್ನ ಬಟ್ಟೆ ಯಾರಿಗೆ ಬೇಕು? ನಮ್ಮ ಹತ್ರ ಇಲ್ವಾ? ಅವನಿಗೆ ಹೇಳಿದ್ರೆ ಸಾವಿರ ನೋಡಿ, ಅದಕ್ಕೆ ಮನುಷ್ಯನಿಗೆ ನಾವೇ ಇರ್ಬೇಕಂತ. ನಿನ್ನ ಬಟ್ಟೆ ಯಾರಿಗೆ ಬೇಕು? ನೋಡು, ಇದು ಎಷ್ಟು ಜನ ಸಿಗ್ತದೆ ಈಗ? ಇವನು ಬಟ್ಟೆಲ್ಲ ಯಾರಿಗೆ ಬೇಕು? ತಡ ಆಗ್ತದೆ ಅಂತ ಹೇಳಿ ನೀನು ಮಾಡಿ. ಅಣ್ಣ ತಡ ಆಗಿದೆ, ಹೋಗ್ಬೋದು ಕೇಳ. ನಾನು ಪ್ರಯತ್ನ ಇಲ್ಲ ನಾನು. ನಮ್ಗೆ ಎರಡು ಕೈ ಎತ್ತಿದ್ರೆ ತಿರುಗುದಾ? ನಾನು ಒಳ್ಳೆಯ ಅವ ಪಾಪದವ ಅಣ್ಣ 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 ಅಹಂಕಾರದಿಂದ ಬೀಗುತ್ತಾ ಇದ್ದಂತ ರಾಜ ರಜಕನನ್ನ ಸಂಹಾರ ಮಾಡಿದ್ದಾಯ್ತು. ಈಗ ತಡ ಮಾಡುವುದಲ್ಲ, ನೇರವಾಗಿ ಮಾತಾಡು. ಧೂರ್ತ ಕಂಸಗೆ ಹೃದಯ ಧೂರ್ತ ಕಂಸಗೆ ಹೃದಯ ಏನಾಗಿ ಹೋಯಿತು? ಶಿವನೇ ಶಿವನೇ ಶಿವ ವ್ಯರ್ಥ ಬರೆದಿದೆನ್ಯಾಕೆ? ನಾನು ವ್ಯರ್ಥ ಬರೆದಿದೆನ್ಯಾಕೆ? ಶಿವ 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 ಆ ಆ ಕೃಷ್ಣ ಬಲರಾಮನನ್ನ ಹೇಗಾನುಕರಿಸಿ ಕೊಲ್ಲಬೇಕು ಎಂಬ ವಿಚಾರವಿಟ್ಟು ಇಲ್ಲಿಗೆ ಕರೆಸಿದ್ದೇನೋ ನಿಜ. ಆದರೆ ಈ ಕಂಠನಾದಯದಲ್ಲಿ ತಳಮಳ ಏನು ಏನು ಬರುತ್ತಾ ಇದ್ದಂತೆ ಆ ಕುವಲೆಯ ಅಂತ ಆನೆಯನ್ನ ಪ್ರಾರ್ಥಿಸಿದರಂತೆ. ಕುಬ್ಜೆಯ ಡೊಂಕನ್ನು ತಿಕ್ಕಿದರು. ಹಾಗೆ ಕೂಡಿಸಿಟ್ಟಂತಹ ಧನಸ್ಥನ್ನ ಮುರಿದು ಹಾಕಿದರಂತೆ. ಮುಂದೆ ಬರುತ್ತಾ ನಮ್ಮ ರಜಕರನ್ನ ಕೊಂದು ಬಿಟ್ಟರು. ಮಾಡಿದ್ದು ಒಂದ ಎರಡು.
ಶಿವನೇ ತರಣೆ ಉದಯಿಸ ಪೂರ್ವ ಶೈಲದಿ ತಾತಣಿ ಉದಯಿಸ ತರಣೆ ಉದಯಿಸ ಪೂರ್ವ ಶೈಲದಿ ಭಕ್ತಿ ಭಾವದಿ ಹರನ ಪೂಜಿಸಿ ಭಕ್ತಿ ಭಾವದಿ ಹರನ ಬಂದದ್ದು ಬರಲಿ ಕಂಸನ ಜಾಯಮಾನದಲ್ಲಿ ಹೆದರುವ ಜಾಯಮಾನವೇ ಬರದ್ದಲ್ಲ ಶಿವನೇ ನೀನೇ ರಕ್ಷಿಸಬೇಕು ಪೂರ್ವದ ತುದಿಯಲ್ಲಿ ಭಾವ ಪ್ರಕಾಶ ಉದಯಿಸ್ತಾ ಇದ್ದಂತೆ ನಿತ್ಯ ಕರ್ಮಾನುಷ್ಠಾನಗಳನ್ನು ಪೂರೈಸಿ ಶಿವ ಪೂಜೆಯನ್ನು ಗೈದಿದ್ದೇನೆ ಚಾಣೂರ ಮಸ್ತಿಕಾತರನ್ನ ಬಾಗಿಲಲ್ಲಿ ನಿಲ್ಲಿಸಿದ್ದೇನೆ ಆಸ್ಥಾನದಲ್ಲಿ ಸಮಯದೇ ಇದ್ದೇನೆ ಯಾರು ಬರ್ತಾರೆ ಏನಾಗ್ತದೆ ನೋಡ್ತೇನೆ ಏನ ಈ ಮನೆಯನ್ನು ನಿಲ್ಲುವುದಿಲ್ಲ ಯಾಕೆ ಮಾವ? ಮತ್ತೆ ಮಾಡ್ಬೇಕಿತ್ತ ಈಗ ಬಂದವರು ಯಾರು ಹೊರಗಿನವರ ನಿನ್ನ ತಂಗಿಯ ಮಕ್ಕಳಲ್ವಾ ತಂಗಿಯ ಮಕ್ಕಳೆಂಬ ಮಮಕಾರ ನಿನಗೆ ಇಲ್ಲದೆ ಹೋಗ್ಲಿ ಎಲ್ಲ ನೋಡ್ತಾ ಇದ್ದಾರೆ ರಾಜಸ್ಥಾನದಲ್ಲಿ ನಿನ್ನ ಮರ್ಯಾದೆ ಹೋಗುವುದು ಬೇಡ ಅಂತ ನಾವೇ ಹೋಗುತ್ತೋಣ ಎಂದೇನಿದೆವು ನೀವು ಹಳ್ಳಿಯರಂತ ವರ್ತಿಸಿದ್ದೀರೋ ಕಳ್ಳರಂತ ವರ್ತಿಸಿದ್ದೀರೋ ನಾವೇನು ಮಾಡಿದ್ದೇವೆ ಮಾವ? ಕೃಷ್ಣ ಬಲರಾಮರೇ ಸಲುಗೆಯಿಂದ ಬಂದದ್ದಲ್ಲದೆ ಆಸ್ಥಾನ ಎಂಬ ವಿಚಾರವಿಲ್ಲದೆ ಮನ ಬಂದಂತೆ ವರ್ತಿಸ್ತಾ ಇದ್ದೀರಿ ಅದರಲ್ಲೂ ಮಾಡಿದ ಕೆಲಸಗಳೇನು ಇಷ್ಟರವರೆಗೆ ಏನ್ ಮಾಡಿದ್ದೇನೆ ಮಾವ? ನಮ್ಮಲ್ಲಿರುವಂತಹ ಕೂತರಿ ಮಕ್ಕಳನ್ನು ಒಳ್ಳೆ ಆಡ್ತಾ ಇದ್ರು ಅವಳನ್ನು ನಿಮ್ಮದೇ ಕಡಿತರೆ ಕೊಂದು ಬಿಟ್ಟು ಆಡುವ ಯಾಕೆ ಅಯ್ಯೋ ಕೂತನೆಯ ವಿಚಾರ ಹೇಳುವುದಲ್ಲ. ವಂದನ
ಮಾವ ಏನ ಊಟನೆಯ ವಿಚಾರವಾಗಿ ಹೇಳುವುದೇ ಏನು ಮಾಡಿದ್ರಿ? ಅವಳು ಮಾಡಿದ ತೊಂದರೆ ಅಷ್ಟಿಷ್ಟಲ್ಲ ಮಾವ. ಏನ್ ಮಾಡಿದ್ಲ? ನಮ್ಮ ಊರಿನಲ್ಲಿರುವಂತಹ ಹ. ನಂದಗೋಪುರದಲ್ಲಿರುವಂತಹ ಮಕ್ಕಳಿಗೆಲ್ಲ ಹ, ಹಾಲನ್ನು ಉಳಿಸುತ್ತಾ ಬಂದರು. ಅದು ನಿನಗೆ ತೊಂದರೆ ಆಯ್ತು? ಅದರಿಂದ ನಮಗೆ ತೊಂದರೆ ಆಗಲಿಲ್ಲ. ಮತ್ತೆ ಎಂತ ಆಯ್ತು? ಆಮೇಲೆ ಕೃಷ್ಣನನ್ನು ನೋಡಿದ ಸಂದರ್ಭದಲ್ಲಿ ಹ. ಅವನಿಗೂ ಸಹ ಹ, ಹಾಲನ್ನು ಉಳಿಸುತ್ತೇನೆ ಎನ್ನುವುದಾಗಿ ಹ. ತಾಯಿಯಲ್ಲಿ ಹೇಳಿದಾಗ ಓಹೋ. ಆಕೆಯು ಅವನನ್ನು ಕೊಟ್ಟಳು. ಹ, ಆಮೇಲೆ ಮಾವ ಹ, ಅಷ್ಟು ಸಹಸ್ರ ಸಂಖ್ಯೆಯಲ್ಲಿ ಮಕ್ಕಳು ಆಕೆಯ ಸ್ತನ್ಯಪಾನವನ್ನ ಮಾಡಿ ಸತ್ತೇ ಹೋದರು. ನಾನು ಸಾಯೋಣ ಅಂತ ಕುಡಿದೆ, ಆದ್ರೆ ಮಾವ ಸಾಯಲೇ ಇಲ್ಲ. ಏನೇನೋ ಇಲ್ಲ, ಆ ಹಾಲನ್ನು ಕುಡಿದ್ರು ಮಾವ ಸಾಯಲೇ ಇಲ್ಲ ಅಂತ. ಮಾವ ಸಾಯಲೇ ಇಲ್ಲ. ನನಗೇನೂ ಆಗಲಿಲ್ಲ ಅಂತ. ಓಹೋ, ಆ ವಿಚಾರ ಬಿಡು. ನಾನು ಕಣ್ಣು ಮುಚ್ಚಿ ಹಾಲು ಕುಡಿದೆ, ಆಕೆ ಶಾಶ್ವತವಾಗಿ ಹೆಚ್ಚಿದಳು ಮಾವ. ಮಾವ ಮಾವ ರಕ್ತವನ್ನು ಕಾರುತ್ತಾ ಸತ್ತಿರು. ಏನೆಲ್ಲ ರೋಗ ಇತ್ತೇ ಪಾಪ. ಓಹೋ, ಮಾವ ನೀವೇ ನಾನು ಗೊತ್ತಿರಲ್ಲ. ಕಳಿಸಿದ್ದು ಮಗು ಮೊನ್ನ ಅಳಿಯಂದಿರು ಹ. ಸರಿಯಾಗಿ ಹಾಲೊಂದು ದತ್ತಪುಷ್ಟವಾಗಿ ಬಳೆಯಲ್ಲಿ ಕಳಿಸಿದ್ರೆ ಅಂತ ದುರ್ಬಲ ಹೆಣ್ಣನ್ನು ಕಳಿಸುದು ಮಾವ. ಅವಳನ್ನು ಕುಂತ ಬಿಡ್ರಿ. ಅವಳು ಸತ್ತೇ ಹೋಗಲ್ಲ, ಅಂತವಳನ್ನು ಯಾಕೆ ಕಳಿಸ್ಬೇಕು? ಅದು ಬಿಡು. ಆ ಹಾಲು ನಿಮ್ಗೆ ಏನ್ ಮಾಡ್ತು? ಯಾರು ಕುವಲಯ ಪೀಡ ಹ, ಅದು ಹತ್ತಿರ ಬಂತು. ನಾವು ಅದಕ್ಕೆ ಏನು ಮಾಡುವ ಉದ್ದೇಶ ನಮಗಿರಲಿಲ್ಲ. ನೀವು ಬಹಳ ಸಜ್ಜನರು. ಅಣ್ಣ ಕೈಯಲ್ಲಿ ಹೀಗಂತ ನೋಡು, ಹಾ, ಹಾ, ಹಾ. ಆನೆ ಬಿದ್ದೆ ಹೋಯ್ತು. ಅದು ಹಳೆ ಆಗಿರ್ಬೇಕು ಅಂತ ಆನೆಯಲ್ಲಿ ಯಾಕೆ ಸಾಧ್ಯ? ಆನೆಯೆಲ್ಲ ಯಾಕೆ ಸಾಕ್ತೀರಿ? ನೀವು ಮೊದಲೇ ಬಂದಿದ್ದು ಒಳ್ಳೆ ಆನೆಯ ಸಾಕ್ತಾ ಇದ್ದೆ. ಒಂದು ಸ್ವಲ್ಪ ವಿಳಂಬ ಆಯ್ತು. ಎಲ್ಲ ಬಿಡು. ಈಗ ಏನಾಯ್ತು ಅನ್ಬೇಕಲ್ಲ. ಆ ಕುಬ್ಜಯ ಗಂಗನ್ನು ತಿಂತಿರಲ್ಲ, ಹ, ಅದು ಏನು ಮಾಡಿದ್ರಿ? ಅದು ಕುಬ್ಜಗೆ ಏನೋ ಸಮಸ್ಯೆ ಇರ್ಬೇಕು. ಹಾಗಾಗಿ ಮುಟ್ಟಿದ ಕ್ಷಣತಾಯಿ ಆಗ್ಬೇಕು. ಅಂದ್ರೆ ಕಂಸ ಮಹಾರಾಜನ ಪುಣ್ಯ ಆಸ್ಥಾನದಲ್ಲಿ ಇರುವವಳಲ್ವಾ, ಹಾಗೇನಾಗಿರ್ಬೇಕು. ಬಿಡು. ನಮ್ಮ ರಜಕ ಏನ್ ಮಾಡಿದ ನಿಮಗೆ? ರಜಕ್ಕ ಹ,